ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಚಾಂಪಿಯನ್ ಟ್ರೋಫಿ ಮ್ಯಾಚ್ ನಲ್ಲಿ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೌತ್ ಆಫ್ರಿಕಾ 7 ವಿಕೆಟ್ ಇಂದ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 179ಕ್ಕೆ ಆಲ್ಔಟ್ ಆದ್ರೆ ಈ ಒಂದು ಟಾರ್ಗೆಟ್ ಆರಾಮಾಗಿ 180 ರನ್ ಮಾಡಿದ್ರು ಫ್ರೆಂಡ್. 79 ಇಂಗ್ಲೆಂಡ್ ಮಾಡಿದ್ರೆ ಆ ಒಂದು ರನ್ 7 ವಿಕೆಟ್ ಇಂದ ಆರಾಮಾಗಿ ಸೌತ್ ಆಫ್ರಿಕಾ ಗೆದ್ದಿದೆ. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಟೀಮ್ ಇದೆ. 2ನೇ ಟೀಮ್ ಆಸ್ಟ್ರೇಲಿಯಾ, 3ನೇ ಟೀಮ್ ಆಗಿ ಅಫ್ಘಾನಿಸ್ತಾನ್, 4ನೇ ಟೀಮ್ ಆಗಿ ಇಂಗ್ಲೆಂಡ್. 3ಕ್ಕೆ 3 ಮ್ಯಾಚ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಸತತ 6 ODI ನಲ್ಲಿ ಸೋತಿದೆ ಫ್ರೆಂಡ್. ಟೋಟಲ್ ಲೆಕ್ಕ ಕೊಡೋದಾದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿ ಆರಂಭಕ್ಕಿಂತ ಮುಂಚೆಗೆ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಒಂದು ODI ಸರಣಿ ಇತ್ತು. ಆ ಮ್ಯಾಚ್ 3 ಮ್ಯಾಚ್ ನಡೆಯಿತು. 3 ಮ್ಯಾಚ್ ನಲ್ಲಿ ಇಂಡಿಯಾ ವಿರುದ್ಧ ಇಂಗ್ಲೆಂಡ್ 3 ಮ್ಯಾಚ್ ಕೂಡ ಸೋತು ಡೈರೆಕ್ಟ್ ಆಗಿ ಚಾಂಪಿಯನ್ ಟ್ರೋಫಿಗೆ ಕೂಡ ಆಡಕ್ ಬಂದಿತ್ತು. ಈ ಒಂದು ಚಾಂಪಿಯನ್ ಟ್ರೋಫಿಲೂ ಕೂಡ ಸತತ 3 ಮ್ಯಾಚ್ ಸೋಲೋ ಮೂಲಕ ಡಬಲ್ ಹ್ಯಾಟ್ರಿಕ್ ಸೋಲು ಆಗಿದೆ ಇಂಗ್ಲೆಂಡ್ ಟೀಮ್ಗೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಟೀಮಿಗಿಂತೂ ಜೋಸ್ ಬಟ್ಲರ್ ಭಾರಿ ಮುಖಭಂಗ ಅನುಭವಿಸಿದ್ರು ಫ್ರೆಂಡ್. ಟೋಟಲ್ ಆಗಿ ಕ್ಯಾಪ್ಟನ್ ಆಗಿ ಇಂಗ್ಲೆಂಡ್ ಟೀಮ್ಗೆ ಭಾರಿ ಮುಖಭಂಗ ಅನುಭವಿಸಿದ್ರು. ಹಾಗೆ ಇಂದು ನಡೀತಾರಂತ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತಂಡ. ಇದರಲ್ಲಿ ಯಾರು ಗೆಲ್ತಾರಲ್ಲ ಅವರು ಆಸ್ಟ್ರೇಲಿಯಾ ವಿರುದ್ಧ ಆಡ್ಬೇಕು ಫ್ರೆಂಡ್ ಸೆಮಿಫೈನಲ್. ಇದರಲ್ಲಿ ಯಾರು ಸೋಲ್ತಾರಲ್ಲ ಅವರು ಸೌತ್ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ ಆಡ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಈಗ ಇಂಪಾರ್ಟೆಂಟ್ ಯಾರು ಗೆಲ್ತಾರಲ್ಲ ಅವರು ಆಸ್ಟ್ರೇಲಿಯಾ ವಿರುದ್ಧ ಫಸ್ಟ್ ಸೆಮಿಫೈನಲ್ ಆಡ್ಬೇಕು. ಸೆಮಿಫೈನಲ್ ಆಡ್ಬೇಕು. ಏನಾದ್ರು ಸೋತ್ರೆ, ಹಿಂದಿನ ಮ್ಯಾಚ್ ಸೋತ್ರೆ ಅವರು ಸೌತ್ ಆಫ್ರಿಕಾ ವಿರುದ್ಧ ಆಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಸೌತ್ ಆಫ್ರಿಕಾ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇರುತ್ತೆ ಈ ಬಿ ಗ್ರೂಪ್ ನಲ್ಲಿ. ಇಲ್ಲಿಗ ನ್ಯೂಜಿಲೆಂಡ್ ಇದೆ, ಇಂಡಿಯಾ ಇದೆ. ಏನಾದ್ರೂ ಯಾವ್ದು ಟೀಮ್ ಗೆಲ್ಲುತ್ತಲ್ಲ ಅವ್ರು ಟಾಪ್ ಇರುತ್ತೆ ಫ್ರೆಂಡ್. ಯಾವ ಟೀಮ್ ಗೆಲ್ಲುತ್ತೋ ಅವ್ರು ಟಾಪ್ ಇರುತ್ತೆ. ಟಾಪ್ ಇರುವಂತ ತಂಡ ಇಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡ್ಬೇಕು. ಇಲ್ಲಿ ತೆಳಗಿರುವಂತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆಡ್ಬೇಕು. ಇಲ್ಲಿ ಟೋಟಲ್ ಆಗಿ ಹೀಗೆ ಬಿಡೋದು ಸೆಮಿಫೈನಲ್ಗೆ. ಟೋಟಲ್ ಆಗಿ ಇಲ್ಲಿಗೆ ಗೆದ್ದವ್ರಿಗೆ ಕಷ್ಟ ಇದೆ. ಈ ಒಂದು ಮ್ಯಾಚ್ ನಲ್ಲಿ ಗೆದ್ದವ್ರಿಗೆ ಕಷ್ಟ ಇದೆ. ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಆಡ್ಬೇಕಾಗತ್ತೆ. ಇಲ್ಲಿ ಇವತ್ತಿನ ಮ್ಯಾಚ್ ಹೇಗಪ್ಪ ಅಂದ್ರೆ ನನಗನ್ಸುತ್ತೆ ಇದು 2 ಟೀಮು ಸೋಲುವಂತ ಪ್ಲಾನ್ ಮಾಡಬಹುದು ಫ್ರೆಂಡ್. ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಎದುರಿಸಬೇಕಾಗತ್ತೆ ಸೆಮಿಫೈನಲ್. ಹಾಗಾಗಿ ಇವತ್ತಿನ ಮ್ಯಾಚ್ ನನಗನ್ಸುತ್ತೆ ಏನಾದ್ರು ಆಗ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಟ್ವಿಸ್ಟ್ ಇರಲ್ಲ ಈ ಮ್ಯಾಚ್ ನಲ್ಲಿ. ಗೊತ್ತಾಯ್ತು ಟ್ವಿಸ್ಟ್ ಇರಲ್ಲ. ಏನಪ್ಪಾ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗ್ ಬಂತು ಹೆಂಗೆ ಆಗುವಂತ ಚಾನ್ಸಸ್ ಇರುತ್ತೆ. ನೋಡೋಣ ಫ್ರೆಂಡ್. ನನಗನ್ಸುತ್ತೆ ಇದು ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ಅನ್ಕೊಂಡಿದ್ದೆ. ಇದು ನನ್ನ ಪ್ರಕಾರ ಲೋ ವೋಲ್ಟೇಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಆಡೋಕೆ ಕಷ್ಟ ಆಗುತ್ತೆ. ಯಾಕಪ್ಪ ಅಂದ್ರೆ ಆಸ್ಟ್ರೇಲಿಯಾ ಅಂತ ಟೀಮ್ಗೆ ಸೆಮಿಫೈನಲ್ ಅಲ್ಲಿ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಇಲ್ಲಿ ಗೆದ್ದವರು ಎ ಟೀಮ್ ನಲ್ಲಿ ಟಾಪ್ ಟೇಬಲ್ ಅಂದ್ರೆ ಟಾಪ್ ನಲ್ಲಿ ಇರ್ತಾರೆ. ಅವರು ಬಿ ಗ್ರೂಪ್ ನಲ್ಲಿ 8ನೇ ಸ್ಥಾನ ಇದ್ದವ್ರಿಗೆ ಸೆಮಿಫೈನಲ್ ಬರ್ತಾರೆ ಫ್ರೆಂಡ್. ಅದೇ ಇಲ್ಲಿ ಸ್ವಲ್ಪ ಎಡವಟ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಒಂದು ರಿಸಲ್ಟ್ ಆದ್ರೆ ಹಿಂದಿನ ಮ್ಯಾಚ್ ಇನ್ನೊಂದು ರಿಸಲ್ಟ್ ಆಗ್ತಾ ಇರುತ್ತೆ. ನೋಡೋಣ ಫ್ರೆಂಡ್ ಏನಾಗುತ್ತೆ ಅನ್ನೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರಿಲ್ಲ, ಒಂದು ಸಬ್ಸ್ಕ್ರೈಬ್ ನಂಬರ್ಸ್ ಮಾಡಿ ಅಂತ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ. ಬಾಯ್.